ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲಾಗಿ ಗೋರಿಕಾಯಿ ಪಲ್ಯ ಮಾಡಿದ್ದೆ. ಮತ್ತು ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಇವತ್ತು ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ, ತೋರಿಸ್ತೀನಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ. ಬನ್ನಿ. ಮೊದಲಿಗೆ 1 kg ಒಂದೂವರೆ kg ಗೋರಿಕಾಯಿ ತೊಗೊಂಡಿರೋದು ನೋಡಿ, ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದನ್ನು. ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, 1 ಇಡಿ ತೊಗೊಂಡಿರೋದು ಸಬ್ಬಕ್ಕಿ ಸೊಪ್ಪು. ಅದನ್ನು ಕಡ್ಡಿ ಏನು ತೊಗೊಂಡಿಲ್ಲ, ಬರೀ ಸೊಪ್ಪು ಅಷ್ಟೇ ತೊಗೊಂಡಿರೋದು. ಮತ್ತು ಒಂದು 10 ಎಲೆ ಕರಿಬೇವು, 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿರೋದು. ಇವಾಗ ಇಷ್ಟು ತೊಗೊಂಡಿರೋದು. ಇದ್ರ ಜೊತೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಮೇಯ್ನು ನಾನು ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ, ಹುಚ್ಚೆಳ್ಳು ತೊಗೊಂಡಿರೋದು. ಗೋರಿಕಾಯಿ ಪಲ್ಯಗೆ ಹುಚ್ಚೆಳ್ಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಏನು ಮಾಡಿದ್ದೀನಿ ಅಂದರೆ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ನಾನು. ಹುಚ್ಚೆಳ್ಳಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದೆರಡು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ರುಬ್ಬಿಟ್ಟಿರ್ತೀನಿ. ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ಆಮೇಲೆ ನಿಮಗೆ. ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ, ಅರಿಶಿನ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಅದ್ರ ಜೊತೆ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ, ಯಾಕೆಂದರೆ ನಾನು ಮಸಾಲೆ ರೊಟ್ಟಿ ಮಾಡಿರೋದು, ರೊಟ್ಟಿಗೆ ಜಾಸ್ತಿ ಹಾಕಿರ್ತೀನಿ ಅಂತ. ಮತ್ತು ಸಬ್ಬಕ್ಕಿ ಸೊಪ್ಪು ತೋರಿಸಿದ್ನಲ್ಲ, ಅದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕ್ಕೊಂಡಿರೋದು. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ನಾನು ನೋಡಿ ಗೋರಿಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಫಸ್ಟೇ ಗೋರಿಕಾಯಿನ ಬೇಯಿಸ್ಕೊತಾರೆ ಸ್ವಲ್ಪ. ನಾನಿಲ್ಲ, ಒಗ್ಗರಣೆಯಲ್ಲೇ 1 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊತೀನಿ. ನೋಡಿ 90% ಬೆಂದಿದೆ. ಇವಾಗ ನಾನು ತೋರಿಸ್ತೀನಿ ಪೌಡ್ರನ್ನ. ಹೇಗೆ ಪೌಡ್ರ್ ನೋಡಿ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಹುಚ್ಚೆಳ್ಳು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅದಷ್ಟು ಹಾಕಿ ಪೌಡ್ರ್ ಮಾಡಿ ಎತ್ತಿಟ್ಕೊತೀನಿ. ಇವಾಗ ನಿಮಗೆ ಅದನ್ನು ಹುಚ್ಚೆಳ್ಳು ತೋರ್ಸೋಕ್ಕಾಗಿ ಬರೀ ಹುಚ್ಚೆಳ್ಳು ತೋರಿಸಿದ್ದು. ಇದು ಪೌಡ್ರ್ ಮಾಡಿ ಮುಂಚೆನೇ ಇಟ್ಟಿದ್ದೀನಿ ನಾನು. ಇವಾಗ 90% ಗೋರಿಕಾಯಿ ಬೆಂದ ಮೇಲೆ ಇದನ್ನು ಹಾಕೋತೀನಿ. ಹುಚ್ಚೆಳ್ಳು ಹಾಕಿ ನಾವೇನು ತುಂಬ ಹೊತ್ತು ಬೇಯಿಸೋದು ಬೇಡ, 5ರಿಂದ 6 ನಿಮಿಷ ಬೇಯಿಸಿದರೆ ಆಯಿತು. ಫೈನಲಿ ಇವಾಗ ಆಗಿದೆ. ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೋತೀನಿ. ಇವತ್ತು ನಾನು ರೊಟ್ಟಿ ಮಾಡಿದ್ದೆ, ರೊಟ್ಟಿಗೆ ಅಂತ ಈ ಕಾಂಬಿನೇಷನಾಗಿ ಇವತ್ತು ಇದನ್ನು ಮಾಡಿದ್ದು. ಟೊಮೊಟೊ ಎಲ್ಲ ಹಾಕಿ ಮಾಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ಈ ಥರ ಹುಚ್ಚೆಳ್ಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆ ಹುಚ್ಚೆಳ್ಳಿಗೆ ನೋಡೋಣ ಅಂತೇಳಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.